ಕೊಡಗು ಜಿಲ್ಲಾ ಪೊಲೀಸ್ ಸೋಮವಾರಪೇಟೆ ಉಪವಿಭಾಗದ ಆಶ್ರಯದಲ್ಲಿ ಮಾದಕ ವಸ್ತುಗಳ ಸೇವನೆಯಿಂದ ಉಂಟಾಗುವ ದುಷ್ಪರಿಣಾಮಗಳ ಬಗ್ಗೆ ಅರಿವು ಕಾರ್ಯಕ್ರಮ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕೊಡಗು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ. ರಾಮರಾಜನ್ ಅವರು ಕಾರ್ಯಕ್ರಮ ಉದ್ಘಾಟಿಸಿದ್ರು. ಬಳಿಕ ಕಾಲೇಜು ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದ್ರು. ಮಾದಕ ವಸ್ತುಗಳ ವಿಧಗಳು, ಅವುಗಳ ಬಳಕೆಯಿಂದ ವೈಯಕ್ತಿಕವಾಗಿ ಹಾಗೂ ಸಾಮಾಜಿಕವಾಗಿ ಉಂಟಾಗುವ ದುಷ್ಪರಿಣಾಮಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಮೂಲಕ ಅವರಲ್ಲಿನ ಜ್ಞಾನ ಪರಿಶೀಲಿಸಿದ್ರು. ಭಯೋತ್ಪಾದನೆ ಚಟುವಟಿಕೆಗಳಿಗೆ ಮಾದಕ ವಸ್ತುಗಳ ಉತ್ಪಾದನೆ, ಸರಬರಾಜು, ಬಳಕೆಯಿಂದ ಪೂರಕವಾಗಿ ಉಂಟಾಗುವ ಅನುಕೂಲ, ಅದರಿಂದ ದೇಶದ ಮೇಲೆ ಉಂಟಾಗುವ ಸಮಸ್ಯೆಗಳ ಬಗ್ಗೆ ಅರಿವು ಮೂಡಿಸಿದ್ರು. ಇದರೊಂದಿಗೆ ಸಂಚಾರಿ ನಿಯಮ ಉಲ್ಲಂಘನೆಯಿಂದ ಉಂಟಾಗುತ್ತಿರುವ ಅನಾಹುತಗಳ ಬಗ್ಗೆ ಮಾಹಿತಿ ಒದಗಿಸಿ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಲು ಸೂಚಿಸಿದ್ರು. ಅದು ಎಷ್ಟು ಏನಾಗ್ತದೆ ನಮಗೆ ಫ್ರೀಡಮ್ ಬೇಕಂತ ಓಡಾಡ್ಕೊಂಡಿರೋದ್ರಿಂದ ನಾವು ಟೆರರಿಸಂ ಅಂತ ಹೋಗಿಲ್ಲ. ಉಳಿದಾಡ್ತದೆ ಟೆರರಿಸಂ. ನಮ್ಮ ಪ್ರೈಮ್ ಮಿನಿಸ್ಟರ್ ರಾಜೀವ್ ಗಾಂಧಿ ಅವರನ್ನು ಅಸಾಸಿನೇಟ್ ಮಾಡಿದ್ರು, ಅದಕ್ಕೆ ಹೆಸರೇನು? ಟೆರರಿಸಂ. ಇಂದಿರಾ ಗಾಂಧಿ ಅವರ ಅಸಾಸಿನೇಟ್ ಮಾಡಿದ್ರು, ಅದಕ್ಕೆ ಹೆಸರೇನು? ಟೆರರಿಸಂ. ಒಂದು ದೇಶ ಅವರ ಮಕ್ಕಳಿಗೆ ನೀವು ಸಿಗಲ್ಲ ಹೇಳುವ ಸಂದರ್ಭದಲ್ಲಿ ಟೆರರಿಸಂ ಬರ್ತದೆ. ಬಟ್ ಇದಕ್ಕೆ ಹಿನ್ನೆಲೆಯಲ್ಲಿ ಇಂಟೆಲಿಜೆನ್ಸ್ ಏಜೆನ್ಸೀಸ್ let it be alcohol also or any synthetic drugs, cocaine, heroin, MDMA, LSD ಇಂತಹ ಮಾದಕ ವಸ್ತುಗಳನ್ನು ಸೇರುವುದರಿಂದ ಒಂದು 5 ಸಮಸ್ಯೆಗಳು ಏನೆಲ್ಲ ಬರಬಾರದು. ಯಾರು ಇದನ್ನು ತಿಳಿದ್ರೆ 10 ತನಕ 5 ಸಮಸ್ಯೆಗಳು. ಸಮುದಾಯಕ್ಕೆ ಏನೇನು ಸಮಸ್ಯೆ ಬರ್ಬೋದು ಅದು ಅವ್ರಿಗೆ ಆಗ್ಬೋದು. ಸಮುದಾಯ ಸಮಸ್ಯೆಗಳು ಹೇಳ್ಬೋದು. ಸಮುದಾಯಕ್ಕೆ ಏನೇನು ಸಮಸ್ಯೆಗಳು ಬರ್ಬೋದು ಯಾರು ಬೇಕಾದ್ರೆ ಈಗ ಸಮುದಾಯ, ಕುಟುಂಬ, ಈ ದೇಶ ಏನೇನೆಲ್ಲ ಆಗ್ಬೋದು, ಈ ದೇಶಕ್ಕೆ ಏನಾಗ್ಬೋದು ಯಾರು ಹೇಳ್ತಾರೆ ಹೇಗೆ ಒಂದು ಎಕ್ಸಾಂಪಲ್ ದೇಶಕ್ಕೆ ಏನಾಗುತ್ತದೆ, ಕಾಲಕ್ಕೆ ಏನಾಗುತ್ತದೆ. ಸಂಪನ್ಮೂಲ ವ್ಯಕ್ತಿಯಾಗಿ ಪಾಲ್ಗೊಂಡಿದ್ದ ಮೈಸೂರಿನ RFSL ಸೈಂಟಿಫಿಕ್ ಅಧಿಕಾರಿ ಡಾಕ್ಟರ್ ಈರಾಂಜನೇಯ ಅವರು ಉಪನ್ಯಾಸ ನೀಡಿದರು. ಈ ಸಂದರ್ಭ ಕಾಲೇಜು ಪ್ರಾಂಶುಪಾಲ ಪರಶಿವಮೂರ್ತಿ, ಸೋಮವಾರಪೇಟೆ ಉಪವಿಭಾಗ ಡಿವೈಎಸ್ಪಿ RV ಗಂಗಾಧರಪ್ಪ, ಕುಶಾಲನಗರ ಟೌನ್ ಪೊಲೀಸ್ ಠಾಣಾ ನಿರೀಕ್ಷಕ BG ಪ್ರಕಾಶ್, ಪ್ರಾಧ್ಯಾಪಕರಾದ ಡಾಕ್ಟರ್ ಸತೀಶ್, ಡಾಕ್ಟರ್ ಸೀನಪ್ಪ, ಪೊಲೀಸ್ ಠಾಣಾಧಿಕಾರಿಗಳಾದ ಗೀತಾ, ಮೋಹನ್ ರಾಜ್, ಸ್ವಾಮಿ, ಗಣೇಶ್, ಶ್ರೀನಿವಾಸ್ ಸೇರಿದಂತೆ ಸಿಬ್ಬಂದಿ ವರ್ಗ, ಉಪನ್ಯಾಸಕ ವೃಂದದವರು ಪಾಲ್ಗೊಂಡಿದ್ದರು. TV1 ನ್ಯೂಸ್ ವಿನೋದ್, ಕುಶಾಲನಗರ.